ನಮಸ್ಕಾರ. ಅಂತ್ಯ ಸಂಸ್ಕಾರ. ನಾನ್ ಮಂಜು ಮಾತಾಡ್ತಾ ಇದೀನಿ. ಗೊತ್ತಾಯ್ತು. ಎಲ್ಲಾರ್ಗು ನಮಸ್ಕಾರ. ಲೋ ಮುಂದೇಳೋ ಸಾಕು, ನಿಂದ ಇಷ್ಟೊಂದ್ ನಮಸ್ಕಾರ ಯಾವನಿಗ್ ಬೇಕು? ನಾನ್ ತುಂಬಾ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ಕಷ್ಟ ಯಾರಿಗಿಲ್ಲ ಈ ಜಗತ್ತಲ್ಲಿ. ನಾನ್ ಕಿಡ್ನಿ ಕೊಡ್ತಾ ಇದೀನಿ. ಕಿಡ್ನಿನಾ? ಏನ್ ಮನ್ಸ್ ನೀನು ಮಕ್ಳು ಮರದಲ್ಲಿ ಸೀಬೆಕಾಯಿ ಕಿತ್ಕೊಂಡಂಗೆ ಹೇಳ್ತಾ ಇದೀಯಾ? ನಾನ್ ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ನೀನು ಮತ್ತೆ ನಿನ್ ಲೀಲಾ ಲವಲವಿಕೆಯಿಂದ ಲವ್ ಬರ್ಡ್ಸ್ ತರ ರೊಮ್ಯಾಂಟಿಕ್ ರೀಲ್ಸ್ ಮಾಡ್ಕೊಂಡಿದ್ರಿ. ಈ ತರ ಸಡನ್ ಇವಾಗ ಏನಾಯ್ತಂತ ಕಿಡ್ನಿ ಕೊಡ್ತೀನಿ ಕಾರ್ ಮಾರ್ತಿದೀನಿ ಅಂತಿದ್ಯಲ್ಲ, ಅವನೊಂದ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕನ್ಫ್ಯೂಸ್ ಆಗ್ತೈತಿ. ಮ್ಯಾಟ್ರಿಕ್ ಬಾ ಕರೆಕ್ಟ್ ಆಗಿ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ನಾನೊಬ್ನೇ. ಮತ್ತೆ ಬಿಟ್ಟೋದ್ಲ ನಿನ್ ಫ್ಲೇವರ್. ತುಂಬಾ ಅಂದ್ರೆ ತುಂಬಾ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನ್ ಗೊತ್ತಾಯ್ತು. ಮತ್ ಇವಾಗಾದ್ರೂ ಗೊತ್ತಾಯ್ತಲ್ಲ, ದುಡಿಯೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇವೆಲ್ಲ ಉದ್ರಿಸೋಕೆ ಬಿಟ್ಟು ಅವಾಗ ಲೀಲನು ಬರ್ತಾಳೆ, ಸುಶೀಲನು ಬರ್ತಾಳೆ ನಿನ್ ಜೊತೆಗ್. ನೀನ್ ಬೇಡ ಅಂದ್ರು. ನನಗೇನು ತುಂಬಾ ಸ್ವಲ್ಪ ನೋವಾಗಿದೆ. ಸೊ ಹಂಗಂದ್ರೆ ನೀನ್ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದೆ ಇವಾಗ ಕಿಡ್ನಿ ಕೊಡ್ಲೇಬೇಕು ನಾನು ಅಂತಂದೇಳಿ. ಹಂಗಂದ್ರೆ ಇದೇ ನಿಂದ್ ಒರಿಜಿನಲ್ ಅಕೌಂಟ್. ಸ್ವಲ್ಪ ಮೆಸೇಜ್ ಮಾಡ್ತೀನಿ ಕನ್ಫರ್ಮೇಶನ್ಗೆ. ಇದಕ್ಕೆ ಮಾಡಿ ಫ್ರೆಂಡ್ಸ್, ನನ್ಗೆ ವಾಯ್ಸ್ ಮೆಸೇಜ್ ಮಾಡಿ. ನಾನ್ ಬರ್ತೀನಿ, ನೀವ್ ಎಲ್ಲಿ ಕರಿತೀರ ಅಲ್ಲಿ ಬರ್ತೀನಿ. ನೀನೇನ್ ರಿಸ್ಕ್ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ. ನಾನ್ ನನ್ನ ಅಡ್ರೆಸ್ ಕಳಿಸ್ತೀನಿ. ಕರೆ ಕವರ್ ಅಲ್ಲಿ ನಿನ್ ಕಿಡ್ನಿನ ಒಳಗಾಕಿ ಹೊರಗಡೆ ಒಂದ್ ಹಗ್ಗ ಸುತ್ತ ಕಳಿಸ್ಬಿಡಿ, ಇಲ್ಲಿ ರಿಸೀವ್ ಮಾಡ್ಕೊಂತೀನಿ. ಹೌದು, ಎಲ್ಲಿ ಲೀಲಾ ಎಲ್ಲಿಗೆ ಹೋದ್ಲು? ಏನಾಯ್ತು ಮತ್ತೆ? ನಾನ್ ಕಳ್ಸಿಲ್ಲ, ನಮ್ ಮಿಸ್ಸಸ್ ಹೋಗಿದಂತೂ ನಿಜ. ನಾನು ಅವನ ಜೊತೆಲೆ ಹೋಗ್ತೀನಿ ಅಂತ. ಅಂದ್ರೆ ಅವಳು ಜೀವನ ಮಾಡಕ್ ರೆಡಿ ಇಲ್ಲ ಫ್ರೆಂಡ್ಸ್. ಏನ್ರೋ ನಿಮ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು. ಅವನೊನ್ ಯಾಕೆ ಹೋದ್ಲು? ಪ್ರಾಪರ್ ರೀಸನ್ ಏನು? ನನ್ಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದ್ ಏನ್ ಮಾಡಿದಾನ ಅವನಂತೂ ಗೊತ್ತಿಲ್ಲ. ಇಷ್ಟ ದಿನ ನಿನ್ ಜೊತೆ ಇದ್ಲಲ್ಲ, ಅವಾಗ ಕೇಳ್ಬೇಕು ತಾನೆ ಅಂತದ್ ಏನ್ ಮಾಡ್ದ ಅಂತ. ನೀನು ಅದನ್ನೇ ಕಳ್ಕೊಂಡು ಅವಳಿಗೆ ಮಾಡಿದ್ರೆ ಮೋಸ್ಟ್ಲಿ ಬಿಟ್ಟು ಹೋಗ್ತಿರ್ಲಿಲ್ವೇನೋ ಇವತ್ತು. ಕಾಲ್ ಅಗ್ಲಿಸಿದ್ಕೆ ಕಳೆದೋಗ್ಬಿಟ್ರು. TRP IV ಬಂತು. ಅವನ ಕಾನೂನ್ ಪ್ರಕಾರ ಜೈಲ್ಗೆ ಹಾಕ್ಸ್ಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ಅವ್ನ್ಗೆ ಯಾಕೆ ಹಾಕ್ಸ್ತೀಯ? ಹೌದು, ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವ್ನ ಎಂತ ಫ್ರೆಂಡ್ಸ್. 3 ಜನ ಮಕ್ಳಿದಾರೆ. ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, 3 ಜನ ಮಕ್ಳಿದಾರೆ. 3 ಜನ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಬುದ್ಧಿ ಇಲ್ಲ ಫ್ರೆಂಡ್ಸ್. ಅವ್ನ್ ಕರ್ಕೊಂಡ್ ಹೋದ್ನೋ ಬಿಟ್ನೋ ಗೊತ್ತಿಲ್ಲ. ಅವ್ನ್ ಕರ್ದ ತಕ್ಷಣ ಇವಮ್ಮ ಹೆಂಗಪ್ಪ ಹೋಗ್ತಾಳೆ? ಇನ್ನು ಡಿಫೆಂಡ್ ಮಾಡ್ಕಂತಿದ್ಯಲ್ಲ ಮಂಜ. ನೀನ್ ಹೇಳ್ತೀನ ಫಸ್ಟ್ ಅವಳ್ದು ತಪ್ಪಿರೋದು ಅವಳಿಗೆ ಬೈಯಿ. ಇವಾಗ ಸೈಡ್ ಬಿ ಕತೆ ಕೇಳಿ. ಈ ವಿಡಿಯೋ ಮಾಡ್ತಾರ ಕಾರಣ ಇಷ್ಟೇನೆ. ನಿನ್ನೆಯಿಂದ ವಿಡಿಯೋ ಹಾಕಿದ್ದಾನೆ, ಯಾವನ್ ಜೊತೆನೋ ಹೋಗ್ಬಿಟ್ಟಿದ್ದಾಳೆ, ಯಾವನ್ ಮನೇಲೋ ಇದ್ದಾಳೆ ಅಂತ ಅಂದ್ಬಿಟ್ಟು. ನಾನು ಯಾವನ್ ಮನೆಗೂ ಹೋಗಿಲ್ಲ, ಯಾರ ಮನೆಗೂ ಹೋಗಿಲ್ಲ. ನಾನು ನನ್ ಪಾಡಿಗೆ ನಾನು PG ಮಾಡ್ಕೊಂಡಿದೀನಿ, ನನ್ ಮಗಳನ್ನ ಕರ್ಕೊಂಡು. ಯಾರ್ದು ನಂಬೇಕೋ ಯಾರ್ದು ಬಿಡ್ಬೇಕೋ ಗೊತ್ತಿಲ್ಲ. ಆದ್ರೆ ಈ ಟೈಮಲ್ಲೂ ಅಕ್ಕ ಫಿಲ್ಟರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದಾಳಲ್ಲ. ಹೊಡಿರ್ಲೆ ಕ್ಲಾಪ್ಸ್. ಯಾಕೆ ಸುಮ್ನೆ ಕುಂತೀರಿ? ಕ್ಲಾಪ್ಸ್ ಹೊಡಿರಿ, ಸುಮ್ನೆ ಕೂತಿರಲ್ಲ. ನೀವ್ ಹಿಂಗ್ ಇವಾಗ ವಿಡಿಯೋ ಮಾಡ್ಕೊಂಡು ಒಬ್ರಿಗೊಬ್ರು ಕಿತ್ತಾಡ್ತಿದ್ದೀರಲ್ಲ, ನಿಮ್ ಮನೆ ಪ್ರಾಬ್ಲಮ್ ನ ಎಲ್ಲ ಜಗತ್ತಿಗೆ ತೋರಿಸ್ಕೊಂಡು. ಇದರಿಂದ ನಿಮ್ ಮಕ್ಳಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದೀರಾ? ಫ್ಯೂಚರ್ ಅಲ್ಲಿ ಅವ್ರ ಫ್ರೆಂಡ್ಸ್ ಕಾಡಿಸ್ತಾರೆ ಮುಂದೊಂದಿನ ಸ್ಕೂಲಲ್ಲಿ. ಇವ್ರು ಯಾರ ಮಕ್ಳು ಗೊತ್ತಾ? ಅದೇ ಮಂಜು ಲೀಲಾ ಅಂತ ಜಗಳ ಮಾಡ್ತಿದ್ರಲ್ಲ ವಿಡಿಯೋ ಮಾಡ್ಕೊಂಡು ಅವ್ರ ಮಕ್ಳು. ಅದನ್ನ ಕೇಳಿಸ್ಕೊಂಡಾಗ ನಿಮ್ ಮಕ್ಳಿಗೆ ಎಷ್ಟು ಬೇಜಾರಾಗುತ್ತೆ? ಇದ್ರ ಬಗ್ಗೆ ಯಾವತ್ತಾದ್ರೂ ಕುತ್ಕೊಂಡು ಯೋಚನೆ ಮಾಡಿದೀರಾ? ನೀವು ಮಾಡೋ ತಪ್ಪಿಗೆ ಅವ್ರು ಅನ್ಭವಿಸ್ಬೇಕು. ಎಂತ ರೋಟೆಲ್ ಉಟ್ಬಿಟ್ವಪ್ಪ ಅಂತ ಹೇಳಿ. ಪಾಸ್ಟ್ ಅಲ್ಲಿ ಏನೋ ಜಗಳ ಮಾಡ್ಕೊಂಡಿದ್ರಿ, ಮತ್ತೆ ಕುತ್ಕೊಂಡು ಇನ್ನೊಂದ್ಸರ್ತಿ ಆ ತಪ್ಪು ಮಾಡಬಾರ್ದಂತ ಪರಸ್ಪರ ಒಂದಾಗಿ ಜೀವನ ನಡೆಸ್ತಿದ್ರಿ. ಮತ್ತೆ ಸಡನ್ ಆಗಿ ಏನಾಯ್ತಂತ ನಿಮ್ಗೆ ಅಷ್ಟು ಜಗಳ ಆಡ್ಬೇಕಾ? ಸೈಲೆಂಟ್ ಆಗಿ ಇಬ್ರು ಜಗಳ ಆಡ್ಕೊಂಡು ದೂರ ಆಗ್ಬಿಟ್ರಿ. ಅದನ್ನ ಬಿಟ್ಟು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಆಡೋದು ವಿಡಿಯೋ ಮಾಡಿ ಹಾಕೊಂಡು ಜನರಿಗೆ ಎಂಟರ್ಟೈನ್ ಮಾಡ್ತಿದಿರಲ್ಲ, ಇದು ಯಾವ ಆಂಗಲ್ ಇಂದನೂ ಸರಿಯಲ್ಲ. ಮತ್ ನೀವು ಮುಂದ್ ಒಂದಾದ್ರೆ ಮತ್ತೆ ಜನರು ಮತ್ತೆ ಕಮೆಂಟ್ ಮಾಡ್ತಾರೆ, ಇವ್ರದ್ದು ಬರೀ 3 ತಿಂಗಳದಷ್ಟೇ ಸಂಸಾರ, ಮತ್ತೆ ಜಗಳ ಮಾಡ್ಕೊಂಡು ದೂರ ಆಗ್ತಾರ ಅಂತ ಹೇಳಿ. ನಾವೇನಿದ್ರು ಬರೀ ಟೈಮ್ ಪಾಸ್ ಬೇಕಾಗಿತ್ತು ಅಷ್ಟೇ ಗುರು. ಮತ್ತೆ ಇದೆಲ್ಲ ರಿಯಾಲಿಟಿ ಗೊತ್ತಿದ್ರು ಆಕೆ ಬೇಕಂತ ಸಾಯ್ತಿದ್ಯಲ್ಲ, ಯಾರು ಹೇಳ್ಬೇಕು ನಿನಗೆ? ಆದ್ರೆ ಅವಳಿಗೆ ಜೀವನ ಪೂರ್ತಿ ಬೇಕಾಗಿರೋನು ಇನ್ಯಾರೋ ಬೇರೆನೆ ಇದ್ದ ಕಣೋ. ಮತ್ತೆ ತಿಕಾ ಮುಚ್ಕೊಂಡ್ ಜೀವನ ಮಾಡೋದ್ ಕಲಿ ಕಣೋ. ಇವೆಲ್ಲ ಬೇಕಾ ಅಳ್ಬುರ್ ಕಾಟ ರೀಲ್ಸ್ ಅಲ್ಲಿ ಬಂದು ಅಂತ. ನೀನ್ ಏನ್ ಸಂಪಾದನೆ ಮಾಡಿ ಅಂತ ನೀನೇನ್ ಅಳ್ಕೊಂಡ್ ವಿಡಿಯೋ ಮಾಡಿ ಹಾಕಿಯಲ್ಲ ದುಃಖ ತೋಡ್ಕೊಂಡು. ಅದ್ರಲ್ಲಿ ಕಮೆಂಟ್ಸ್ ಓದ್ ಯಾವ ತರ ಹಾಕಿದಾರ ಜನ ಅಂತೇಳಿ. ನೀ ಸಾಯ್ತೀನಂದ್ರೆ ಸಾಯೋಗಂದಾರ, ಅಲ್ಲೇ ಅರ್ಥ ಮಾಡ್ಕೋ ಇದನ್ ನೀವು ಗಳಿಸಿರೋದು. ಬಿಡ್ರಿ ಫ್ರೆಂಡ್ಸ್, ಈ ಟಾಪಿಕ್ ನ ಇಲ್ಲೇ ಮುಗಿಸ್ತೀನಿ. ಇವ್ರಿಗೆ ಯಾರ್ರಿ ಬುದ್ಧಿ ಹೇಳೋರು? ಇವ್ರಿಗೆ ಬುದ್ಧಿ ಹೇಳೋಷ್ಟು ನಮ್ಗೆ ಯೋಗ್ಯತೆ ಇಲ್ಲ, ಅಷ್ಟು ದೊಡ್ಡವರಲ್ಲ. ಅವ್ರ ಸಂಸಾರ ಅವ್ರ ಇಷ್ಟ, ನಾವು ಕಮೆಂಟ್ ಮಾಡಕ್ ಹೋಗಲ್ಲ. ಥ್ಯಾಂಕ್ ಯು ಗೈಸ್. ರೀಸೆಂಟ್ ಡೇಸ್ ಅಲ್ಲಿ AI ಎಲ್ಲ ಕಡೆ ಯೂಸ್ ಆಗ್ತಾ ಇದೆ. ವರ್ಕ್ ಅಲ್ಲಿ, ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ, ಮತ್ತೆ ಡೈಲಿ ಲೈಫ್ ಅಲ್ಲಿ ಕೂಡ AI ಯೂಸ್ ಇವಾಗ ಟ್ರೇಡಿಂಗ್ ಅಲ್ಲಿ ಕೂಡ ಮಾಡಬಹುದು. ನಾನು ಪಾಕೆಟ್ ಬ್ರೋಕರ್ ನ ಇವಾಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ AI ಫೀಚರ್ ಕೂಡ ನೋಡಿದೆ ನಾನು ರೀಸೆಂಟ್ ಆಗಿ. ಈ ಫೀಚರ್ ಮಾರ್ಕೆಟ್ ಡಾಟಾನ ಅನಲೈಸ್ ಮಾಡಿ ಯೂಸರ್ಸ್ ಗೆ ಅಡಿಷನಲ್ ಇನ್ಸೈಟ್ಸ್ ನ ಪ್ರೊವೈಡ್ ಮಾಡುತ್ತೆ. ಇದರಿಂದ ಪ್ರಾಸೆಸ್ ತುಂಬಾ ಸಿಂಪಲ್ ಆಗುತ್ತೆ. AI ಬೇಸ್ಡ್ ಟೂಲ್ಸ್ ಮಾರ್ಕೆಟ್ ಟ್ರೆಂಡ್ಸ್ ಅಂಡ್ ಪಾಸಿಬಲ್ ಟ್ರೇಡ್ ಆಪರ್ಚುನಿಟೀಸ್ ನ ಫೈಂಡ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಇದರಿಂದ ಯೂಸರ್ಸ್ ಗೆ ಮಾರ್ಕೆಟ್ ನ ಅರ್ಥ ಮಾಡ್ಕೊಳಕ್ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಾಟ್ಫಾರ್ಮ್ ಅಲ್ಲಿ 130+ ಅಸೆಟ್ಸ್ ಇದಾವೆ, ಇನ್ಕ್ಲೂಡಿಂಗ್ ಕ್ರಿಪ್ಟೋ ಕರೆನ್ಸಿ, ಸ್ಟಾಕ್ಸ್, ಕರೆನ್ಸಿ ಪೇರ್ಸ್ ಅಂಡ್ ಇಂಡೈಸಸ್. ಪ್ಲಾಟ್ಫಾರ್ಮ್ 24/7 ಇರುತ್ತೆ. ನಿಮ್ಗೆ ಯಾವಾಗ ಕನ್ವೀನಿಯಂಟ್ ಆಗುತ್ತೋ ಅವಾಗ ಹೋಗಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಪ್ಲಾಟ್ಫಾರ್ಮ್ ಅಲ್ಲಿ ಟೂರ್ನಮೆಂಟ್, ಆಕ್ಟಿವಿಟಿ ಬೇಸ್ಡ್ ರಿವಾರ್ಡ್ಸ್ ಕೂಡ ಅವೈಲೇಬಲ್ ಇರ್ತವೆ. ಅವೈಲೇಬಲ್ ಫೀಚರ್ಸ್, ಬೋನಸ್ ಅಂಡ್ ಪ್ರಮೋಷನಲ್ ಆಫರ್ಸ್ ಡೀಟೇಲ್ಸ್ ನ ನೀವು
ಪ್ಲಾಟ್ಫಾರ್ಮ್ ಅಲ್ಲಿನೇ ಚೆಕ್ ಮಾಡಬಹುದು. ನೀವು ಕೂಡ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂಡ್ AI ಫೀಚರ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ರಿ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನನ್ನ ಪ್ರೊಮೋ ಕೋಡ್ REC2026 ಇದನ್ನ ಯೂಸ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಯಾಕಂತಂದ್ರೆ ಇದು ಯೂಸ್ ಮಾಡೋದ್ರಿಂದ ನೀವು ಕರೆಂಟ್ ಬೋನಸ್ ಮತ್ತೆ ಅವೈಲೇಬಲ್ ಆಫರ್ಸ್ ನ ಚೆಕ್ ಮಾಡಬಹುದು ಪ್ಲಾಟ್ಫಾರ್ಮ್ ಹೋಗಿ. ಎವ್ರಿವನ್, ನನ್ನ DM ಅಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರಿ, ಏನಂತ? ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಮೋಸ್ಟ್ಲಿ ಯಾರೋ ಖಾಲಿ ಪಲಾವ್ ಹಾಕಿರ್ತಾನೆ ಕೆಲ್ಸ ಇಲ್ದೆ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಯ್ತು, ಮಾಡಿ ಮಾಡಿ, ಅದಕ್ಕೆ ನಾವು ರೀಚಾರ್ಜ್ ಮಾಡ್ಸಿದ್ದು. So the first condition or first expectation is ತಡಿ ಒಂದ್ ನಿಮಿಷ, ಒಂದೊಂದ್ ಪೆನ್ ತಗೊಂಡ್ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಈ ಸರ್ತಿ UPSC ಕೇಳಿದ್ರು ಕೇಳ್ಬೋದು ಕ್ವಶನ್ಸ್. ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಅದೇ ಓಡ್ ಹೋಗಿ ರಿಜಿಸ್ಟರ್ ಆಗ್ತಾರಲ್ಲ ಹಂಗೆ, ಇನ್ ಓಲ್ಡ್ ರೂಮ್ ವಾರ್ಡ್ರೋಬ್. And then second condition ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಂಗಂದ್ರೆ ನೀನು ನಮ್ಮ ಮುದುಕವ್ ನಂತರ ನೋಡ್ಕೋಬೇಕಷ್ಟೇ. And then third condition ಬಂದ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಸಪರೇಟ್ ರೂಮ್, ಲೈಕ್ 2 BHK ಮನೇಲಿ. ಒಂದ್ ರೂಮ್ ಅದೇ ಅವ್ರ ಪೇರೆಂಟ್ಸ್ ಗೆ ಅಂಡ್ ಒಂದ್ ರೂಮ್ ನೀವು ಗಂಡ ಹೆಂಡತಿಗಲ್ವಾ. ಒಂದ್ ರೂಮ್ ನನ್ನ ಹಸ್ಬೆಂಡ್ ಗೆ, ಇನ್ನೊಂದ್ ರೂಮ್ ನನಗೆ ಅಂತ. ಸೊ ಇಟ್ಸ್ ಲೈಕ್ ಸಪರೇಟ್ ರೂಮ್. ಸಪರೇಟ್ ರೂಮ್. ಏನ್ ಅವನೊಂದ್ ರೂಮ್ ಅಲ್ಲಿ ಕುತ್ಕೊಂಡು ಸೂಟ್ ಕಟ್ತಾನೆ, ಇನ್ನೊಂದ್ ರೂಮ್ ಅಲ್ಲಿ ಕುತ್ಕೊಂಡು ನಿನ್ ರಬ್ಬರ್ ಆಗ್ತೀಯ ಸಂಸಾರ ಮಾಡೋದ್ ಬಿಟ್ಟು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅಂಡ್ ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ, ಇನ್ಫಾರ್ಮ್ ಮಾಡಿ ಹೋಗೋದು ಸಮಥಿಂಗ್ ವಾಟ್ ಐ ಸಜೆಸ್ಟ್ ಆರ್ ಸಪೋರ್ಟ್. ಯಾ ಗಾಟ್ ಇಟ್ ಗುಡ್ ಥಾಟ್ ಬೈ ದ ವೇ. ಅಂಡ್ ದೆನ್ ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್ ತುರಂತ್, ಲೈಕ್ the next day I'll file a divorce case. I don't entertain this physical abuse even for one time or even for a joke. ಮೋಸ್ಟ್ಲಿ ಕ್ವೀನ್ ಎಲಿಜಬೆತ್ಗೂ ಇಷ್ಟು ಕಂಡೀಷನ್ಸ್ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಿಲ್ಲ ಅನ್ಸುತ್ತೆ ಮದ್ವೆ ಮಾಡ್ಕೊಳ್ಳೋಕೆ. ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಕಂಡೀಷನ್ಸ್ ಇದಾವೆ ಅಕ್ಕನ್ವು. ಇದನ್ನೆಲ್ಲ ಕೇಳಿಸ್ಕೊಂಡು ಅದ್ ಎಂತವನ್ ಮದ್ವೆ ಆಗ್ತಾನೆ ನಾನು ನೋಡ್ತೀನಿ. ಆದ್ರೂ ಒಬ್ಬ ವರ ಹುಡುಕಿದೀನಿ, ನೋಡಿ ಇಲ್ಲಿದಾನೆ. ನೀಲಿ ಬಾನಲ್ಲಿ ತೇಲೋ ಮೋಡ ನಾನೀಗ, ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ. ತುಂಬಾ ಖುಷಿಯಾದಾಗ ಈ ತರ 360 ಡಿಗ್ರಿ ತಿಳ್ಕೊಂಡು ಆಡಾಡ್ತಾನ ಅನ್ನೋದ್ ಬಿಟ್ರೆ ನಿನ್ ಎಲ್ಲಾ ಕಂಡೀಷನ್ಸ್ ಎಕ್ಸೆಪ್ಟ್ ಮಾಡ್ತಾನೆ. ಹಂಗೆ ತಿರುಗ್ದೆ ಒಂದ್ ಹಾಡು ಹೇಳು. ಯಾರು 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 ಯಾರಿಗಾಗಿ ಇಲ್ಲ, ಯಾರು ನೂರು 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 ಬುದ್ಧಿ ಹೇಳೋ ಮಂದಿನ ಸಾಧನೆಯಲ್ಲಿ ಗೆಲುವೆ ಎಲ್ಲ, ಸಾಧಕರನ್ನು ಮರೆಯೋದಿಲ್ಲ. ಸಾಕ್ ನೋಡು, ಸಂಗೀತದಲ್ಲಿ ಸುಲಲಿತವಾಗಿ ಪಾಂಡಿತ್ಯ ಪಡೆದ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಅಂದ್ರೆ ಸುಳ್ಳಾಗಲ್ಲ. ಹಂಗೆ ಇನ್ನೊಂದ್ ಡೈಲಾಗ್ ಹೇಳ್ಬಿಡ್ಲಿ, ಅಕ್ಕ ಇಂಪ್ರೆಸ್ ಆಗ್ಬಿಡ್ಬೇಕ. ಹಂಗ ತಲೆ ಕೊಡ್ತಾರೆ, ತಾಯಿ ಬೆನ್ ಕೊಡ್ತಾರೆ, ಮೇಷ್ಟು ಕಾಳು ಕೊಡ್ತಾರೆ, ಟೀಚರ್ ಕೈ ಹೊಡ್ತಾರೆ, ಬಹದ್ದೂರ್ ಎದ್ದೆಗೆ ಹೊಡಿಯೋದು. ಬೇರೆ ಡೈಲಾಗ್ ಸಿಗ್ಲೇ ಇಲ್ಲ ಅನ್ಲಿ. ಆಕಿಗೆ ಹೊಡ್ಯಾರ ಅಂದ್ರ ಆಗಲ್ಲ ಅಂತ ನೀನ್ ಎದಿಗೆಲ್ಲ ಹೊಡ್ಕೊಂಡ್ ತೋರ್ಸಕ್ ಕುಂತೆ ಎಷ್ಟು ಟೆರರ್ ಅದಿ ಅಂತ. ನಡಿ, ರಿಜೆಕ್ಟೆಡ್. ನಿನಗೆ ಹುಡುಗಿ ಸಿಗಲ್ಲ, ಆಕಿಗೆ ಹುಡುಗ ಸಿಗಲ್ಲ. ಫ್ರೆಂಡ್ಸ್, ಇವ್ನ್ ಧೈರ್ಯವಂತ. ಹುಲಿನ ಹೋಗಿ ಸಿಂಹ ಅಂತಿದಾನಂತ ಕನ್ಫ್ಯೂಸ್ ಆಗ್ಬೇಡಿ. ಅದು ಕೂಡ ಅಲ್ಲೇ ಇತ್ತು. 3 ಸೆಕೆಂಡ್ ಹಿಂದೆ ಸೋಫಾ ಮೇಲೆ ನಿಂತ್ ಕೆಳಗ್ ಬಿದ್ಬಿಡ್ತು. ಅದಕ್ಕೆ ನಿಮಗ್ ಕಾಣ್ತಿಲ್ಲ ಅಷ್ಟೇ. ಅಣ್ಣನ್ ಗಾಂಭೀರ್ಯ ಎಕ್ಸ್ಪ್ರೆಷನ್ಸ್ ನೋಡಕ್ ಹುಲಿನೇ 120 ಡಿಗ್ರಿ ಬಗ್ತಾ ಇದೆ. ಸೊ ಫ್ರೆಂಡ್ಸ್, ಅಣ್ಣನ ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದೀವಿ. ಯಾಕಂತಂದ್ರೆ ಅಣ್ಣ ಹುಚ್ಚು ಒಯ್ಯಕ್ ಹೋದ್ರು ಅವನ ಜೊತೆ ಕರ್ಕೊಂಡ್ ಹೋಗ್ತಾನಂತೆ ಹುಲಿ ಸಿಂಹನ. ಸೊ ಇವಾಗ ಇಲ್ಲಿ ಮನೆ ಒಳಗೆ ಕರ್ಕೋಬೇಕಂತಂದ್ರೆ ಅದಕ್ಕೆ ಅರಣ್ಯ ಇಲಾಖೆ ಅವ್ರ ಪರ್ಮಿಷನ್ ಬೇಕು. ಹಂಗಾಗಿ ಒಂದ್ ಲೆಟರ್ ನ ಸಬ್ಮಿಟ್ ಮಾಡಿದೀವಿ. ಅವ್ರ ಪರ್ಮಿಷನ್ ಕೊಟ್ಟ ತಕ್ಷಣ ನಾವ್ ಅಣ್ಣನ ಕನ್ಫರ್ಮ್ ಮಾಡ್ತೀವಿ. ಗೊತ್ತಾಯ್ತಾ ಯಾರಂತ? ಗಾನಕ್ಕಾಗೆ ರವಿ. ಮನೇಲೊಬ್ರು ಹಾಡ್ ಆಡೋರ್ ಇರ್ಲಿ ಅಂತ ಸಿಂಗರ್ ಕೋಟ. ಎಷ್ಟೋ ದಿನ ಆದ್ಮೇಲೆ ಇವ್ನ್ ಧ್ವನಿ ಕೇಳ್ತಿದೀವಲ್ಲ, ಮಧುರ ಗಾಯನದಿಂದ ಅವನೊಂದ್ ಕಿವ್ಯಾಗ ರಕ್ತನೇ ಬಂತು ಫ್ರೆಂಡ್ಸ್. ಚೆನ್ನಾಗ್ ಮಾಡ್ತಿದಾರ 8ನೇ ಮನೇಲಿ ಹಾಕಿ ಸಾಂಗ್ ನ. ಇದಕ್ಕೆ ಯಾರೋ ಒಬ್ರು ಚೆನ್ನಾಗ್ ಕಮೆಂಟ್ ಹಾಕಿದ್ರು ಫ್ರೆಂಡ್ಸ್. ಇದನ್ನೇನಾದ್ರು ವಿಷ್ಣು ಸರ್ ಕೇಳಿಸ್ಕೊಂಡಿದ್ರೆ ಮುಷ್ಟಿ ಮಾಡಿ ಅವ್ನ್ ಮಕ್ಕಕ್ ಗೊತ್ತಿದ್ರಂತ. ನಿಜ ಫ್ರೆಂಡ್ಸ್, ಅದಂತ್ರು. ಇಲ್ಲೇ ಒಂದ್ ಕಡೆ ಮುಚ್ಕೊಂಡ್ ಕುತ್ಕೊಂಡ್ ಆಡಲಿ. ನೀರಾಗಿರೋ ಮೀನ್ ಭೂಮಿ ಮೇಲೆ ಬಂದ್ರೆ ಹೆಂಗ್ ಒದ್ದಾಡತ್ತಲ್ಲ ಆ ಕಡೆ ಕಡೆ, ಹಂಗ್ ಒದ್ದಾಡಕ್ ಕುಂತಲ್ಲ ಆ ಕಡೆ ಕಡೆ ನಿನ್ನ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದ್ ಕಡೆ ಹೋಗ್ತೈತಿ, ಇವನೇ ಒಂದ್ ಕಡೆ ಆಡ್ತಿದ್ದಾನೆ. ಹಂಸಲೇಖ ಅವ್ರ ಏನಾದ್ರು ಒಂದ್ 20 ವರ್ಷದಿಂದ ಈ ವಿಡಿಯೋ ನೋಡಿದ್ರೆ ಪ್ರೇಮಲೋಕ ಇವಂಗೆ ಬಿಟ್ ಕೊಟ್ಬಿಡಿರೋರು. ನೀನೇ ಮ್ಯೂಸಿಕ್ ಸಾಹಿತ್ಯ ಎಲ್ಲ ನೀನೇ ಮಾಡ್ಕೊಂಡ್ಬಿಡಪ್ಪ ಅಂತ. ಅಯ್ಯೋ, ಅದ್ ಹೈಟ್ ಕಮ್ಮಿ ಆಯ್ತು. ಯಾವ್ದಾದ್ರು 3 ಅಂತಸ್ತಿಲ್ಲ 4 ಅಂತಸ್ತ್ ಬಿಲ್ಡಿಂಗ್ ನೋಡ್ಕೊ, ಅಲ್ಲಿಂದ ಎಗ್ರು. ಸಿನಿಮ್ಯಾಟಿಕ್ ಶಾಟ್ ಮುಕ್ಕಳರೆ ಬರುತ್ತಾ. ಈ ಸಾಂಗ್ ಫುಲ್ ಸಿಂಕ್ ಆಗುತ್ತಾ?
ಸೊ ನೋಡೋದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇದೇ ತರ ಇನ್ನೇನಾದ್ರೂ ಹೊಸದಾಗಿ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಪಾಕೆಟ್ ಬ್ರೋಕರ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನನ್ನ ಪ್ರೊಮೋ ಕೋಡ್ REC2026 ಅಂತ ಇದನ್ನ ಯೂಸ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ ಕರೆಂಟ್ ಬೋನಸ್ ಮತ್ತೆ ಅವೈಲೇಬಲ್ ಆಫರ್ಸ್ ನ ಚೆಕ್ ಮಾಡಬಹುದು ನೀವು ಪ್ಲಾಟ್ಫಾರ್ಮ್ ಹೋಗಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿ, ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.